ಪ್ರೀತಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ನಾವು ಈ ದಿನದ ತರಗತಿಯಲ್ಲಿ ಆಹಾರ ಪದಾರ್ಥಗಳಲ್ಲಿರುವ ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟವನ್ನು ಪರೀಕ್ಷಿಸುವ ಒಂದು ಸರಳ ಪ್ರಯೋಗವನ್ನು ಮಾಡೋಣ. ಈ ಒಂದು ಸರಳ ಪ್ರಯೋಗವನ್ನು ಮಾಡಲು ಅಗತ್ಯವಾದ ಸಾಮಗ್ರಿಗಳು: ಸ್ವಚ್ಛವಾದ ಪ್ರಮಾಣಗಳು, ಪರೀಕ್ಷಿಸಬೇಕಾದ ಆಹಾರ ಪದಾರ್ಥಗಳಾದ ಆಲೂಗೆಡ್ಡೆ, ಅನ್ನ, ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು, ಹಾಗೂ ಅಯೋಡಿನ್ ದ್ರಾವಣ, ಡ್ರಾಪರ್ ಹಾಗೂ ನೀರು. ಈಗ ನಾವು ಪ್ರಯೋಗವನ್ನು ಮಾಡೋಣ. ಸ್ವಚ್ಛವಾದ ಒಂದು ಪ್ರಮಾಣವನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಪ್ರಮಾಣದ ಗೋಧಿ ಹಿಟ್ಟನ್ನು ಹಾಕೋಣ. ಈ ಒಂದು ಪ್ರಮಾಣಕ್ಕೆ ಸ್ವಲ್ಪ ಪ್ರಮಾಣದ ನೀರನ್ನು ಸೇರಿಸಿ ಚೆನ್ನಾಗಿ ಕಲಕೋಣ. ನಂತರ ಅದೇ ರೀತಿ ಇನ್ನೊಂದು ಪ್ರಮಾಣಕ್ಕೆ ಸ್ವಲ್ಪ ಪ್ರಮಾಣದ ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳೋಣ. ಈ ಪ್ರಮಾಣಕ್ಕೂ ಸ್ವಲ್ಪ ಪ್ರಮಾಣದ ನೀರನ್ನು ಸೇರಿಸೋಣ. ನೀರನ್ನು ಸೇರಿಸಿ ಪ್ರಮಾಣವನ್ನು ಚೆನ್ನಾಗಿ ಕುಲುಕೋಣ. ನಂತರ ಈಗಾಗಲೇ ನಾನು ಆಲೂಗೆಡ್ಡೆಯನ್ನು ಕತ್ತರಿಸಿ ಇಟ್ಟುಕೊಂಡಿದ್ದೇನೆ. ಈ ಒಂದು ಆಹಾರ ಪದಾರ್ಥವನ್ನು ಕೂಡ ತೆಗೆದುಕೊಳ್ಳೋಣ. ಅದೇ ರೀತಿ ಬೇಯಿಸಿದ ಅನ್ನವನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ. ಈಗ ನಾನು ಈ 4 ಆಹಾರ ಪದಾರ್ಥಗಳಿಗೆ ದುರ್ಬಲ ಅಯೋಡಿನ್ ನ 2-3 ಹನಿಗಳಷ್ಟು ದ್ರಾವಣವನ್ನು ಇವುಗಳ ಮೇಲೆ ಹಾಕುತ್ತಿದ್ದೇನೆ. ನಾವಿಲ್ಲಿ ಗಮನಿಸಬಹುದು, ಪ್ರತಿಯೊಂದು ಆಹಾರ ಪದಾರ್ಥದ ಮೇಲೆ ಬಣ್ಣ ಬದಲಾವಣೆ ಉಂಟಾಗಿದೆ. ಇಲ್ಲಿ ಕಪ್ಪು ಮಿಶ್ರಿತ ನೀಲಿ ಬಣ್ಣವು ಇರುವುದನ್ನು ನಾವು ಗಮನಿಸಬಹುದು. ಇಲ್ಲಿ ನಾವು ತೆಗೆದುಕೊಂಡ ಆಹಾರ ಪದಾರ್ಥಗಳಾದ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಅನ್ನ ಹಾಗೂ ಆಲೂಗೆಡ್ಡೆಯ ಮೇಲೆ ಕಪ್ಪು ಮಿಶ್ರಿತ ನೀಲಿ ಬಣ್ಣವು ಮೂಡಿರುವುದನ್ನು ನಾವು ಗಮನಿಸಬಹುದು. ಈ ಕಪ್ಪು ಮಿಶ್ರಿತ ನೀಲಿ ಬಣ್ಣವು ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ ಇರುವಿಕೆಯನ್ನು ಸೂಚಿಸುತ್ತದೆ. ವೀಕ್ಷಕರೇ, ನಮಗೆ ತಿಳಿದಿದೆ, ಕಾರ್ಬೋಹೈಡ್ರೇಟ್ಗಳು ಶಕ್ತಿಯನ್ನು ನೀಡುವ ಪ್ರಮುಖ ಆಹಾರದ ಘಟಕಗಳಾಗಿವೆ. ಎಲ್ಲರಿಗೂ ಧನ್ಯವಾದಗಳು.